ಸಾಧನೆ ಮಾಡಿರೋ ಕ್ರಿಕೆಟರ್ಸ್ ಅನ್ನ, ಸಾಧನೆ ಮಾಡಿರೋ ಸಿನಿಮಾದವ್ರನ್ನ, ಸಾಧನೆ ಮಾಡಿರೋರಿಗೆ ಟಿಕೆಟ್ ಕೊಟ್ಟು ಮೋದಿಯವರ ಮುಖಕ್ಕೆ ಓಟ್ ತರೋ ಶಕ್ತಿ ಇದ್ದಿದ್ರೆ 100 ಜನ ಎಂಪಿಗಳನ್ನ, ಸಿಟ್ಟಿಂಗ್ ಎಂಪಿಗಳನ್ನ ಯಾಕೆ ಬದಲಾವಣೆ ಮಾಡಿದ್ರಿ ಹೇಳಿ ಬಿಜೆಪಿ ಅವರೇ, ಹೇಳಿ ಶಾ ಅವರೇ, ಹೇಳಿ ಮೋದಿ ಅವರೇ. ಸುಪ್ರೀಂ ಕೋರ್ಟ್ ಹೋಗಿ ಕೇಸ್ ಹಾಕಿ ನಮಗೆ ಕೊಡಬೇಕಾದ ದುಡ್ಡು ಕೊಡಿ ಅಂತೇಳಿ ತೀರ್ಪು ತಗೊಂಡು ಬಂದು 3,000 ಚಿಲ್ಲರೆ ಕೊಡೋದಕ್ಕೆ ಕರ್ನಾಟಕ ಏನು ಭಿಕ್ಷೆ ಬೇಡ್ತಾ ಇದೆಯಾ? ಅದು ಟಗರಿದೆ. ಸಿದ್ದರಾಮಣ್ಣ ಏನೋ ಆರ್ಡಿನರಿ ಟಗರಲ್ಲ, ಬಿಡೋ ಮುಖ್ಯಮಂತ್ರಿ ಏನಲ್ಲ. ಡಿ ಕೆ ಶಿವಕುಮಾರ್ ಬಿಡೋಂಥವ್ರಲ್ಲ, 136 ಜನ ಶಾಸಕರು ಬಿಡ್ತಕ್ಕಂಥವ್ರಲ್ಲ. ನಮ್ಮ ಪಾಲೈತಿ ಅಣ್ಣ. 18,000 ಬೇಕು. ಮತ್ತೆ ಅವನ್ ಯಾರೋ ಹೇಳ್ದ, ತಮಿಳುನಾಡಿನ ಅಣ್ಣಾಮಲೈ ಅನ್ನವ, ಅವ್ರು ಟಾಯ್ಲೆಟ್ ಕಟ್ಟಾರೆ, ನಾವು ಚೊಂಬ್ ಹಿಡ್ಕೊಂಡು ಓಡಾಡ್ತಾರೆ. ಟಾಯ್ಲೆಟ್ ಅಂತ ಹೇಳಲ್ಲ, ಬಿಜಾಪುರದ ಭಾಷೆಯಲ್ಲಿ ಹೇಳ್ತೀನಿ, ಸಂಡಾಸ್ ಕಟ್ಟೋದಲ್ಲ, ಸಂಡಾಸ್ ತೊಳ್ಕೊಳ್ಬೇಕಾದ್ರೆ ನೀರ್ ಬೇಕು. ಮೇಕೆದಾಟು ಯೋಜನೆ ಬರ್ಬೇಕಾದ್ರೆ ಒಂದು ತ್ಯಾಗ ಮನೋಭಾವದ ಪರಿವಾರ ಅಂತ ಏನ್ ಕರಿತೀವಿ, ಸೇವೆಗೋಸ್ಕರ, ಬಡವರ ಸೇವೆಗೋಸ್ಕರ ನೀವ್ AK-47 ಹಿಡ್ಕೊಂಡು ಹೊಡ್ತಿದ್ರೆ ನಾವೇನ್ ಗೋಲಿ ಆಡೋ ಮಕ್ಕಳನ್ನ ಬಿಡೋಣೇನು? AK-47 ಅಲ್ಲಿ ನೋಡಿ ಅವನಿಗೆ ಯಾವ್ದು ಕೊಡ್ಬೇಕು ಅಂತ ನಾವು ಅದಕ್ಕೆ ಬಿಟ್ಟಿರೋದು. ಚುನಾವಣೆ ಗೆಲ್ಲಕ್ ನಿಂತಿದೀವಿ, ಚುನಾವಣೆ ಆಟ ಆಡೋದಕ್ಕೆ ನಿಂತಿಲ್ಲ. ಯಾರನ್ನ ನಿಲ್ಲಿಸ್ಬೇಕು ಅನ್ನೋದು ಕಾಂಗ್ರೆಸ್ ಪಾರ್ಟಿಯ ಒಂದು ನಮ್ಮ ನಿರ್ಧಾರ. ಚುನಾವಣೆ ಜನ ಯಾರನ್ನ ಬಯಸ್ತಾರೋ, ನಮ್ಮ ಕಾರ್ಯಕರ್ತರು ಯಾರನ್ನ ಹೇಳ್ತಾರೋ, ಮತದಾರ ಬಂಧುಗಳು ಯಾರನ್ನ ಹೇಳ್ತಾರೋ ಕೇಳಿ ನಿಲ್ಲಿಸ್ತಕ್ಕಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿ. ದೇಶ ಕಟ್ಟಿದವರು, ಪಂಚವಾರ್ಷಿಕ ಯೋಜನೆ ಕೊಟ್ಟಂತವ್ರು, ಡ್ಯಾಮ್ ಕಟ್ಟಿದಂತವ್ರು, ಭವ್ಯ ಭಾರತ ಕಟ್ಟೋದಕ್ಕೆ ಜೈಲ್ಗೆ ಹೋದಂತ ನೆಹರು ಬಗ್ಗೆ ಏನಕ್ರಿ ನಿಮಗೆ ಇಷ್ಟೊಂದು ದ್ವೇಷ? ಬಿಜೆಪಿ ಅವರೇ 14ನೇ ಇಸ್ವಿಯಿಂದ ಅವರು ಹೇಳಿದ ಒಂದು ಮಾತು ನಡ್ಕೊಂಡಿದ್ದಾರ, ಬೆಲೆ ಏರಿಕೆ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಭಾರತ ಸರ್ಕಾರ ಮಾಡಿರೋ ಸಾಲ ಎಷ್ಟು ಗೊತ್ತಾ ಬಂಧುಗಳೇ? ಸ್ವಾತಂತ್ರ್ಯ ಬಂದಾಗಿನಿಂದ 14ನೇ ಇಸ್ವಿವರೆಗೆ ಇದ್ದ ಭಾರತದ ಸಾಲ 54 ಲಕ್ಷ ಕೋಟಿ. ಮೋದಿ ಅವರು ಬಂದ 10 ವರ್ಷದಲ್ಲಿ 184 ಲಕ್ಷ ಆಗಿದೆ. 130 ಲಕ್ಷ ಕೋಟಿ ಹೆಚ್ಚು ಸಾಲ ಮಾಡಿದ್ದಾರೆ 10 ವರ್ಷದಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆ ಸೊರಕೆಜಿ ಬಂದಿರೋ ಕಡೆ ರಾಜ್ಯಾಧ್ಯಕ್ಷರು ಯಾವ ಈಶ್ವರಪ್ಪನ್ ತೆಗಿತೀವಿ, ಯಾವ ಶೆಟ್ಟರ್ನ್ ತೆಗಿತೀವಿ ಅಂತ ಕಾಂಗ್ರೆಸ್ನವರೆಲ್ಲ ಷಡ್ಯಂತ್ರ ಮಾಡಿದ್ದು. ಬಿಜೆಪಿಯ ರಾಜ್ಯಾಧ್ಯಕ್ಷ ಹೇಳಿದ್ದು. ಇವತ್ತು ಆ ರಾಜ್ಯಾಧ್ಯಕ್ಷರಿಗೆ ಒಂದು ಸೀಟ್ ತಗೊಳ್ಳೋ ಯೋಗ್ಯತೆ ಇಲ್ಲ. ಇವರೇನು ಕರ್ನಾಟಕಕ್ಕೆ ಒಂದು ಮಾಡೆಲ್ ಮಾಡ್ತಕ್ಕಂಥದ್ದು. ನಾನೂರು ಸೀಟ್ ಈಗಾಗಲೇ ಬಂದಾಗಿದೆ ಅಂತ ಹೇಳುವಂತ ಬಿಜೆಪಿ ಅವರಿಗಿಂತ ನಾವು ಪ್ರತಿಯೊಂದು ಓಟನ್ನು ಕೇಳಿ ಪಡಿಬೇಕಾಗಿದೆ. ಕಷ್ಟಪಟ್ಟಿದ್ದೀವಿ, ಒಳ್ಳೆ ಕೆಲಸ ಮಾಡಿದ್ದೀವಿ, ಅದರಿಂದ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಅಂತೇಳಿ ನಿಮ್ಮ ಮೂಲಕ ಓಟ್ ಕೇಳೋದಕ್ಕೆ ನಾವು ಬಂದಿದ್ದೀವಿ. KPCCಯ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ನಮ್ಮ ಪಕ್ಷದಲ್ಲಿ ಪ್ರಚಾರ ಸಮಿತಿಯ ಇದಕ್ಕೆ ಒಂದು ಬಹಳ ಮಹೋನ್ನತವಾದ ಪ್ರಾಧಾನ್ಯತೆ ಇದೆ. ಹಿಂದೆ SM ಕೃಷ್ಣ ಸಾಹೇಬ್ರು ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, MB ಪಾಟೀಲ್ ಜಿ ಇರ್ಬೋದು, ಇವರೆಲ್ಲರೂ ಸಹ ಆಗಿದ್ರು. ಅಂಥ ಒಂದು ಜವಾಬ್ದಾರಿಯನ್ನು ಹೊತ್ತು ವಿನಯ್ ಕುಮಾರ್ ಸೊರಕೆಜಿ ಅವರು ಒಬ್ಬ ಟ್ರೂ ಕಾಂಗ್ರೆಸ್ ಮನ್, ಯಂಗ್ ಏಜ್ ಇಂದ NSCI ಇಂದ ಹಿಡಿದು ಬೆಳೆದು ಬಂದಿರತಕ್ಕಂಥವ್ರು. ಯಾಕಂದ್ರೆ ಇಡೀ ಕಾಂಗ್ರೆಸ್ನ ಚರಿತ್ರೆಯ ಭಾಗವಾಗಿದ್ದಾರೆ. ರಾಜೀವ್ ಜಿ ಕಾಲದಲ್ಲಿ MLA ಆದಂಥವ್ರು, ಇವರೆಲ್ಲ 85ನೇ ಇಸ್ವಿಲಿ MLA ಆದಂಥವ್ರು. ಹಾಗೇನೆ ನಮ್ಮ ಒಬ್ಬ ಯಂಗ್ಸ್ಟರ್ ಲೋಣಿ ಅವರು, ನಮ್ಮ ರಾಜು ಅವರು ಅಧ್ಯಕ್ಷರಾಗಿದ್ದರಿಂದ DCC ಜವಾಬ್ದಾರಿ ಹೊತ್ತಿದ್ದಾರೆ ಯುದ್ಧ ಕಾಲದಲ್ಲಿ. ಖುಷಿ ಆಗತ್ತೆ. ನಮ್ಮ ರಾಥೋಡ್ಜಿ ಅವರು ಒಬ್ಬ ಕ್ರಿಕೆಟರ್, ಎ ಗ್ರೇಟ್ ಸ್ಪೋರ್ಟ್ಸ್ ಮನ್. ಇವರು ಇವಾಗೆಲ್ಲ ಖ್ಯಾತಿ ಬಂದಿರೋರ್ನ, ಸಾಧನೆ ಮಾಡಿರೋ ಕ್ರಿಕೆಟರ್ಸ್ ಅನ್ನ, ಸಾಧನೆ ಮಾಡಿರೋ ಸಿನಿಮಾದವ್ರನ್ನ, ಸಾಧನೆ ಮಾಡಿರೋರಿಗೆ ಟಿಕೆಟ್ ಕೊಟ್ಟು ಮೋದಿಯವರ ಮುಖಕ್ಕೆ ಓಟ್ ತರೋ ಶಕ್ತಿ ಇದ್ದಿದ್ರೆ 100 ಜನ ಎಂಪಿಗಳನ್ನ, ಸಿಟ್ಟಿಂಗ್ ಎಂಪಿಗಳನ್ನ ಯಾಕೆ ಬದಲಾವಣೆ ಮಾಡಿದ್ರಿ ಹೇಳಿ ಬಿಜೆಪಿ ಅವರೇ, ಹೇಳಿ ಶಾ ಅವರೇ, ಹೇಳಿ ಮೋದಿ ಅವರೇ. ಎಲ್ಲ ಇವತ್ತು ಕಂಗನಾ ರಣಾವತ್ ಯಾಕೆ ಬೇಕಾಯ್ತು? ಯಾವ ಬಿಜೆಪಿ ಕಾರ್ಯಕರ್ತನ ಹೆಸರು ಮೋದಿ ಹೆಸರಲ್ಲಿ ಓಟ್ ಬರೋದಿಲ್ಲ. ಆಮೇಲೆ ಬಿಜೆಪಿ ಕಳೆದೋಗಿದೆ. ಕಳೆದ ಸಾರಿ ವಿಜಯಪುರದಿಂದ ನಮ್ಮ ರಾಥೋಡ್ಜಿ ನಿಂತಿದ್ರು. ಕಾಂಗ್ರೆಸ್ನಲ್ಲಿ ಎಲ್ಲರಿಗೂ ಅವಕಾಶವನ್ನ ಕೊಟ್ಟು ಕಷ್ಟಪಟ್ಟು ಕೆಲಸ ಮಾಡಿ ಓಟ್ ತರಬೇಕಾಗಿದೆ. 136 ಶಾಸಕರು ಬಂದಿರತಕ್ಕಂಥ ಪಾರ್ಟಿ, ಸಿದ್ದರಾಮಯ್ಯನವರಂತ ಒಬ್ಬ ಯಶಸ್ವಿ ಮಾಸ್ ಲೀಡರ್ ಇರ್ತಕ್ಕಂಥ ಮುಖ್ಯಮಂತ್ರಿ ಇರ್ತಕ್ಕಂಥ ಪಾರ್ಟಿ, ಶಿವಕುಮಾರ್ ಅಂತ ಒಬ್ಬ ಸಂಘಟನಾ ಚತುರ ಇರ್ತಕ್ಕಂಥ ಪಾರ್ಟಿ, ಇವತ್ತು ನಮ್ಮವರಾದ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಭಾರತದ ಒಂದು ಜಗತ್ತಿನ ದೊಡ್ಡ ಪೊಲಿಟಿಕಲ್ ಪಾರ್ಟಿಯ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ. ನಾವು 28ಕ್ಕೆ 28 ಬರ್ತೀವಿ, 400 ಬರ್ತೀವಿ ಅಂತ ಹೇಳಿಲ್ಲ. ಇದು ಅಹಂಕಾರದ ಪರಮಾವಧಿನ ಅಲ್ವಾ ಅಂತ ತಾವೇ ಹೇಳಿ.
ಅಹಂಕಾರನ ಅಲ್ವಾ? 400 ಬಂದ್ರೆ ಇಲ್ಯಾಕೆ ಬಂದಿದ್ದೀರಿ ಮತ್ತೆ ರೊಕ್ಕ ಖರ್ಚು ಮಾಡ್ಕೊಂಡು? ನೀವು ಬಿಜೆಪಿಯವರು ಜಾಹೀರಾತಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ? ಯಾಕಂದ್ರೆ ನನ್ನ ಸ್ನೇಹಿತರು ಕೇಳ್ತಾ ಇದ್ರು, ಆ ದುಸ್ಥಿತಿ ನಿಮ್ಗೆ ಯಾಕೆ ಬಂತು? ಜಿಗಜಿಣಗಿ ಅಜ್ಜ ಅವರು ಒಂದಿನ ಮಾತಾಡಿದ್ದಾರ, ವಿಜಯಪುರ ಪ್ರವಾಸೋದ್ಯಮದ ಭೂಪಟದಲ್ಲಿ ಎಲ್ಲಿರ್ಬೇಕಾಗಿತ್ತು? ಟಾಯ್ಲೆಟ್ಸ್ ಕಟ್ಸಿದೀರಾ? ಇವತ್ತಿರೋದಕ್ಕೆ ಹೋಟೆಲ್ ಕಟ್ಸಿದೀರಾ? ಇವತ್ತು ನಮ್ಮ ಪ್ರವಾಸೋದ್ಯಮದ ಮೂಲಕ ಇಡೀ ದಕ್ಷಿಣ ಭಾರತದಲ್ಲೇ ಒಂದು ದೊಡ್ಡ ಸಾಧನೆ ಮಾಡ್ಬೋದಾಗಿತ್ತು. ತಂದಿದ್ದೀರಾ. ಡಬಲ್ ಇಂಜಿನ್ ಸರ್ಕಾರ ಎಲ್ಲ ನಿಮ್ಗೆ ಇತ್ತು. ಮೋದಿ ಅವರಿಗೆ ಅಷ್ಟು ಅಧಿಕಾರ ಇತ್ತು. ಜಿಗಜಿಣಗಿ ಅವರಿಗೆ ಮೋದಿ ಅವರ ಮುಂದ್ಗಡೆ ಕೂತು ತುಟಿ ಬಿಚ್ಚಕ್ ಆಗಿದೆಯಾ? ಒಂದಿನ ಮಾತಾಡಿದಾರಾ? ದಯವಿಟ್ಟು ಬದಲಾವಣೆ ಮಾಡಿ. ವಿಜಯಪುರಕ್ಕೆ ಮಾತನಾಡುವ ಎಂಪಿಯನ್ನ ಕೊಡಿ. ವಿಜಯಪುರಕ್ಕೆ ಕಾನೂನು ಒಳ್ಳೇದ್ ಮಾಡುವ ಎಂಪಿಯನ್ನ ಕೊಡಿ. ರಾಜು 2 ಸಲ MLA ಆಗಿದ್ದಾರೆ, ಹೆಂಗಿದ್ದಾರೆ? ಒಂದು ಒಳ್ಳೆಯ ಪಾರ್ಟಿಯಿಂದ ನಿಂತಿದ್ದಾರೆ, ಒಬ್ಬ ಕಾರ್ಯಕರ್ತ ಇದ್ದಾರೆ. ಇವತ್ತು ಇವರ ಅವಶ್ಯಕತೆ ಇದೆ. 18,000 ಕೋಟಿ ಕೇಳಿದ್ದು ಈ ಉರಿ ಬಿಸಿಲಲ್ಲಿ. ಬಿಡಿ, ಮನುಷ್ಯರು ನಾವೇನೋ ಕಿತ್ತಾಡಿ ಮಾಡಿ ಒಂದು ಹೋಟೆಲ್ಗೆ ಹೋಗಿ ನೀರು ಕುಡಿತೀವಿ. ದನ ಕರುಗೆ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಬರಗಾಲದ ಫಂಡ್ ಬೇಕೋ ಬೇಡವೋ? ಮೇವಿಗೆ ಬರಗಾಲದ ಫಂಡ್ ಬೇಕೋ ಬೇಡವೋ? ಕುಡಿಯೋ ನೀರ್ ಕೊಡೋದಕ್ಕೆ ಬೇಕೋ ಬೇಡವೋ? 9ನೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿರೋದು. ನನ್ನ ಮಾತು ನಂಬೇಡಿ, ಅಮಿತ್ ಶಾ ಹೇಳಿದ್ದಾರೆ 9ನೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿರೋದು. ಕರ್ನಾಟಕದಲ್ಲಿ ಈ ಒಂದು ರೀತಿಯ ಪರಿಸ್ಥಿತಿ ಬರುತ್ತೆ ಅಂತೇಳಿ. ಯಾರ ದುಡ್ಡು ಸ್ವಾಮಿ? 100 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ 13 ರೂಪಾಯಿ ಕರ್ನಾಟಕಕ್ಕೆ ಬರುತ್ತೆ. ನಮ್ಮ ದುಡ್ಡು ನಮ್ಮ ಜನತೆ ಅಭಿವೃದ್ಧಿಗೆ ಬೇಡವಾ? ನೀರಾವರಿ ಯೋಜನೆಗಳೆಲ್ಲ ನಿಂತಿದೆ. ಯಾಕೆ ಮೋದಿಜಿಯವರೇ, ನಿಮಗೆ ಕರ್ನಾಟಕದಿಂದ 25 ಜನ ಸಂಸದರನ್ನ ಕೊಟ್ಟವಲ್ಲ? ಕೊಡ್ಬೇಕಿತ್ತಲ್ವಾ? ಮಾಡ್ಬೇಕಿತ್ತಲ್ವಾ? ಇನ್ನು ಯಾಕೆ ಬಾಕಿ ಉಳಿದಿದೆ ಮಾಡ್ಬೇಕಾಗಿರೋ ಕೆಲಸಗಳು? ದಲಿತರ ಬಗ್ಗೆ ಕಣ್ಣೀರ್ ಸುರಿಸ್ತೀರಿ, ದಲಿತರ ಬಗ್ಗೆ ಜಾಹೀರಾತು ಕೊಡ್ತೀರಿ. ನಾಚಿಕೆ ಆಗ್ಬೇಕು ನಿಮ್ ಮುಖಕ್ಕೆ. ಇವತ್ತು ಚಿತ್ರದುರ್ಗದಲ್ಲಿ ಸಿಟ್ಟಿಂಗ್ ದಲಿತ ಮಂತ್ರಿಯನ್ನ, ಅವ್ರಿಗೆ ನಮ್ಮ ಜಿಗಜಿಣಗಿ ಅಜ್ಜ ಅವರಷ್ಟು ವಯಸ್ಸಾಗಿಲ್ರಿ, ನಾರಾಯಣ ಸ್ವಾಮಿ ಅವರು ನನ್ನ ಕ್ಷೇತ್ರದಲ್ಲಿ MLA ಆಗಿದ್ರು. ಆನೇಕಲ್ಲಲ್ಲಿ ದಲಿತ ಒಬ್ಬ MLA ಆಗಿದ್ದಂಥವ್ರು, ಬಿಜೆಪಿಗೆ ದುಡ್ದಂಥವ್ರು, ಮಂತ್ರಿ, ಸಿಟ್ಟಿಂಗ್ ಮಂತ್ರಿ. ಯಾಕೆ ಸ್ವಾಮಿ ತೆಗ್ದಿದ್ದೀರಾ ಅವರನ್ನ? ಇವತ್ತು ಶೋಭಾ ಅವರು ಗೋ ಬ್ಯಾಕ್ ಚಳವಳಿ ಕಾಂಗ್ರೆಸ್ನವ್ರು ಮಾಡ್ಲಿಲ್ಲ, JDS ನವ್ರು ಮಾಡ್ಲಿಲ್ಲ. ಬಿಜೆಪಿಯ ಕಾರ್ಯಕರ್ತರೆ ಸಿಟ್ಟಿಂಗ್ ಮಂತ್ರಿಯನ್ನ ಓಡಿಸಿದ್ದಾರೆ. ಎಲ್ಲಿಪ್ಪ ಮೋದಿಯವರ ಮುಖ, ಮೋದಿಯವರ ಕಾರ್ಯಕ್ರಮಗಳು ಎಲ್ಲಿ ಮುಟ್ಟಿದೆ? ದಕ್ಷಿಣ ಕನ್ನಡ ಜಿಲ್ಲೆ ಸೊರಕೆಜಿ ಬಂದಿರೋ ಕಡೆ ರಾಜ್ಯಾಧ್ಯಕ್ಷರು ಯಾವ ಈಶ್ವರಪ್ಪನ್ ತೆಗಿತೀವಿ, ಯಾವ ಶೆಟ್ಟರ್ನ್ ತೆಗಿತೀವಿ ಅಂತ ಕಾಂಗ್ರೆಸ್ನವರೆಲ್ಲ ಷಡ್ಯಂತ್ರ ಮಾಡಿದ್ದು. ಬಿಜೆಪಿಯ ರಾಜ್ಯಾಧ್ಯಕ್ಷ ಹೇಳಿದ್ದು. ಇವತ್ತು ಆ ರಾಜ್ಯಾಧ್ಯಕ್ಷರಿಗೆ ಒಂದು ಸೀಟ್ ತಗೊಳ್ಳೋ ಯೋಗ್ಯತೆ ಇಲ್ಲ. ಇವರೇನು ಕರ್ನಾಟಕಕ್ಕೆ ಒಂದು ಮಾಡೆಲ್ ಮಾಡ್ತಕ್ಕಂಥದ್ದು? 18,000 ಕೋಟಿ ಕರ್ನಾಟಕ ವಿಧಾನಸಭೆಯಲ್ಲಿ ನಿರ್ಣಯ ಮಾಡ್ಬೇಕಾಗಿ ಬಂತು. ಇದನ್ನು ಪ್ರಜಾಪ್ರಭುತ್ವ ಅಂತ ಕರಿತೀರಿ? ಸುಪ್ರೀಂ ಕೋರ್ಟ್ ಹೋಗಿ ಕೇಸ್ ಹಾಕಿ ನಮಗೆ ಕೊಡಬೇಕಾದ ದುಡ್ಡು ಕೊಡಿ ಅಂತೇಳಿ ತೀರ್ಪು ತಗೊಂಡು ಬಂದು 3,000 ಚಿಲ್ಲರೆ ಕೊಡೋದಕ್ಕೆ ಕರ್ನಾಟಕ ಏನು ಭಿಕ್ಷೆ ಬೇಡ್ತಾ ಇದೆಯಾ? ಅದು ಟಗರಿದೆ. ಸಿದ್ದರಾಮಣ್ಣ ಏನೋ ಆರ್ಡಿನರಿ ಟಗರಲ್ಲ, ಬಿಡೋ ಮುಖ್ಯಮಂತ್ರಿ ಏನಲ್ಲ. DK ಶಿವಕುಮಾರ್ ಬಿಡೋಂಥವ್ರಲ್ಲ, 136 ಜನ ಶಾಸಕರು ಬಿಡ್ತಕ್ಕಂಥವ್ರನ್ನ ನಮ್ಮ ಪಾಲೈತಿ. ಬಂಧುಗಳೇ, ನಿಮ್ಗೊಂದು ಮಾತು ಹೇಳ್ತೀನಿ. ಅಭಿವೃದ್ಧಿ, ಪ್ರದೇಶ ಅಭಿವೃದ್ಧಿ ಅಂತ ಬರ್ತದಲ್ವ MLCಗಳಿಗೆ MP ಗಳಿಗೆ, 2 ಕೋಟಿ ಕೊಟ್ರೆ 40 ಲಕ್ಷ GST ಕೊಡ್ಬೇಕು. ನಮ್ಮದು ರಾಜ್ಯ ಸರ್ಕಾರದ ದುಡ್ಡು, ನಮ್ಮ ಜನ ಪ್ರದೇಶಾಭಿವೃದ್ಧಿ ಮಾಡಿ ಅಂತಕ್ಕಂಥದ್ದು. ಏನ್ ಪಾಲಿಸಿ ಇವ್ರದ್ದು? ಕುಂಕುಮದ ಮೇಲೆ ಟ್ಯಾಕ್ಸು, ಬಳೆ ಮೇಲೆ ಟ್ಯಾಕ್ಸು, ಕಾಫಿ ಟ್ಯಾಕ್ಸು ಎಲ್ಲಿದೆ? ಬೆಲೆ 14ನೇ ಇಸ್ವಿಯಿಂದ ಅವರು ಹೇಳಿದ ಒಂದು ಮಾತು ನಡ್ಕೊಂಡಿದ್ದಾರ? ಬೆಲೆ ಏರಿಕೆ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಭಾರತ ಸರ್ಕಾರ ಮಾಡಿರೋ ಸಾಲ ಎಷ್ಟು ಗೊತ್ತಾ ಬಂಧುಗಳೇ? ಸ್ವಾತಂತ್ರ್ಯ ಬಂದಾಗಿನಿಂದ 14ನೇ ಇಸ್ವಿವರೆಗೆ ಇದ್ದ ಭಾರತದ ಸಾಲ 54 ಲಕ್ಷ ಕೋಟಿ. ಮೋದಿ ಅವರು ಬಂದ 10 ವರ್ಷದಲ್ಲಿ 184 ಲಕ್ಷ ಆಗಿದೆ. 130 ಲಕ್ಷ ಕೋಟಿ ಹೆಚ್ಚು ಸಾಲ ಮಾಡಿದ್ದಾರೆ 10 ವರ್ಷದಲ್ಲಿ. ಪ್ರಶ್ನೆ ಮಾಡೋದಕ್ಕೊಂದು MP ಕಳಿಸ್ಬೇಕೋ ಬೇಡವೋ? ತಾವೇ ಹೇಳಿ. ನಾನು ಒಂದ್ ಹೇಳ್ತೀನಿ, ಪ್ರಜಾಪ್ರಭುತ್ವ ನೀವು ಹೇಳ್ದಂಗೆ ನಡೆಯಲ್ರಿ ಮೋದಿಜಿ. ನೀವ್ ಎಷ್ಟು ಜಾಹೀರಾತ್ ಕೊಡ್ರಿ, ನಾನು ಕೇಳ್ತೀನಪ್ಪ. ನಾನು ಪತ್ರಕರ್ತೆ, ನಮ್ಗೆಲ್ಲ ಖುಷಿ ಆಗುತ್ತೆ. ಈಗ ನೋಡಿ, ನಮಗೇನು, ನಾವು ಅಲ್ಲೇ ನಿಂತೊಂದು ಪತ್ರಿಕಾಗೋಷ್ಠಿ ಮಾಡ್ಬೋದು, ನಮಗೂ ಖುಷಿ. ಹೆಂಗ್ ನಡೆದಿದೆ ಚುನಾವಣೆ, ನಮ್ಮ ಪತ್ರಕರ್ತ ಮಿತ್ರರು ಏನ್ ಹೇಳ್ತಾರೆ, ಗ್ರೌಂಡ್ ರಿಯಾಲಿಟಿ ಹೆಂಗಿದೆ ನಾವು ನೋಡ್ಬೇಕಲ್ಲ. ನನ್ನ ಟಿವಿಯಲ್ಲಿ ಎಲ್ಲರೂ ನೋಡ್ಬೋದು, ನಾವು ನಿಮ್ಮನ್ನ ನೋಡ್ಬೇಕಲ್ಲ. ನಾವು ಬಂದಿದ್ದೀವಿ ಬೆಳಗ್ಗೆಯಿಂದ, ಎಷ್ಟು ಇದು 2ನೇ ಜಿಲ್ಲೆ ನಾವು ಬಂದಿದ್ದೀವಿ. ಪ್ರತಿದಿನ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಒಂದು ದಿನ 10 ವರ್ಷದಲ್ಲಿ ಮೀಡಿಯಾನ್ ಫೇಸ್ ಮಾಡಿದ್ದೀರಾ ಮಾನ್ಯ ಪ್ರಧಾನಮಂತ್ರಿಗಳೇ? ಯಾಕೆ ಫೇಸ್ ಮಾಡಲ್ಲ? ಮನಿ ಕರ್ಸ್ಕೊಂಡು
ಬೇಕಾದವ್ರನ್ನ ದೊಡ್ಡ ಚಾನಲ್ ಅವ್ರನ್ನ ಮನೇಲಿ ಕರ್ಸ್ಕೊಂಡು ನೀವೇ ಪ್ರಶ್ನೆ ಕೊಟ್ಟು ನೀವೇ ಉತ್ತರ ಕೊಟ್ಟು ಕಳ್ಸೋದನ್ನ ಪತ್ರಿಕೋದ್ಯಮ ಅಂತ ನಾವು ಕರೆಯೋದಿಲ್ಲ. ಪಾಕಿಸ್ತಾನದಿಂದ ಬಂದ ಮುಷರಫ್ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಆಗ್ರಾದಲ್ಲಿ. ನಿಮಗೇನು ಪ್ರೆಸ್ ಕಾನ್ಫರೆನ್ಸ್ ಮಾಡೋದಿಕ್ಕೆ? ಒಂದು 3 ಪ್ರಶ್ನೆ ಇಟ್ಟಿದ್ದಾರೆ. ನನ್ನ ಸ್ನೇಹಿತರಿಗೆ ಹೇಳಲೇಬೇಕು. ಕಾಂಗ್ರೆಸ್ ಪಾರ್ಟಿ ಕಲ್ಚರ್ಗೆ ವಿರೋಧ. ಯಾವ ಕಲ್ಚರ್ ಸ್ವಾಮಿ? ಯಾವ ಕಲ್ಚರ್ ಸ್ವಾಮಿ? ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ ಹಾಕಿದ್ದು ಪಾರ್ಲಿಮೆಂಟ್ ಆವರಣದೊಳಗಡೆ UPA ಸರ್ಕಾರ, BJP ಸರ್ಕಾರ ಅಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಅಲ್ಲ. ಸಂಗೊಳ್ಳಿ ರಾಯಣ್ಣನಿಗೆ ಸೈನಿಕ ಶಾಲೆ ಕಟ್ಟಿದ್ದು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ. ನಿಮ್ಮ ಕೊಡುಗೆ ಏನೂ ಇಲ್ಲ. ನಿಮ್ಮದು ಬರೀ ಕಾಮಧೇನಲ್ಲಿ ಹಾಲು ಕರ್ಕೊಳ್ತಕ್ಕಂಥದ್ದು. ಅಕ್ಕ ಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಮಾಡಿದ್ದು ನಮ್ಮ ಸರ್ಕಾರ. ಜನಗಳ ಜೊತೆ SC STಗಳ ಬಗ್ಗೆ ಇವ್ರು ಮಾತನಾಡ್ತಾರೆ. ಇವತ್ತು ಅವರಿಗೆ ಈಶ್ವರಪ್ಪನವರನ್ನ, ಯಾಕಂದ್ರೆ ಇಲ್ಲಿ ನಮ್ಮ ಲಿಂಗಾಯತ್ ಸಮಾಜ, ಕುರುಬ ಸಮಾಜ, SC ST ಸಮಾಜ, ಲಂಬಾಣಿ ಸಮಾಜ, ನಾವು ಇದನ್ನೆಲ್ಲ ಒಂದು ವಿಶೇಷ ಕಲ್ಚರ್. ಲಂಬಾಣೀಸ್ ಅಂದ್ರೆ ಬರೀ ಜನಾಂಗ ಅಲ್ಲ, ಇಟ್ಸ್ ಎ ಗ್ರೇಟೆಸ್ಟ್ ಕಲ್ಚರ್ ಕರಿತಾ ಇದೀವಿ. ಎಷ್ಟು ಜನ ಬೆಳೆಸಿದ್ದೀರಾ? ಕಂಬಳಿ ಹಾಕೊಂಡಿದ್ರಲ್ಲ ನಿನ್ನೆ, ಬಾರಿ ಕಂಬಳಿ ಕೆಳಕ್ಕೆ ಬಿಡ್ಲಿಲ್ಲ. ಕಂಬಳಿ ಸ್ವಾಮಿ, ಅದು ಏನ್ ಹೇಳ್ತೀವಣ್ಣ, ಅದು ಫ್ಯಾಷನ್ ಶೋ ಅಲ್ಲ ಸ್ವಾಮಿ. ಕಂಬಳಿ ಅಂತಕ್ಕಂಥದ್ದು ದುಡಿಮೆ ಮಾಡಿ ಒಂದು ಹೊಲ ಗದ್ದೆಗಳಲ್ಲಿ ನಮ್ಮ ಕುರಿಗಳನ್ನ ಮೇಯಿಸಿ ಈ ನಾಡು ನುಡಿ ಕಟ್ಟಂತ, ಜಾನಪದ ಕಲೆ ಕಟ್ಟಿದಂತ, ಬೀರೆ ದೇವರನ್ನ ಪೂಜೆ ಮಾಡುವಂತ ಒಂದು ಮುಗ್ಧ ದೊಡ್ಡ ಸಮಾಜದ ಪರಿಶ್ರಮದ ಸಂಕೇತ ಕಂಬಳಿ. ಈಶ್ವರಪ್ಪನವ್ರನ್ನ ನೀವು ಯಡಿಯೂರಪ್ಪನವ್ರನ್ನ ತೆಗೆದ ಮೇಲಾದ್ರೂ ಮುಖ್ಯಮಂತ್ರಿ ಮಾಡ್ಬೋದಿತ್ತಲ್ಲ. ಬಿಡಿ, ಈಶ್ವರಪ್ಪನವ್ರ ಮೇಲೆ ಪ್ರೀತಿ ಇಲ್ಲ. ಆ ವಿಜಯ್ ಶಂಕರ್ ಅಂತೇಳಿ ಮಹಾರಾಜನ್ ಸೋಲ್ಸಿದ್ರು ಕುರುಬ್ರು. ಯಾಕೆ ಸ್ವಾಮಿ ವಿಜಯ್ ಶಂಕರ್ಗೆ ಮೈಸೂರು ಸೀಟ್ ತಪ್ಪಿಸಿ ಹಾಸನದಲ್ಲಿ ಸೀಟ್ ಕೊಡ್ತೀರಾ? ಹಾಸನದಿಂದ ಬಂದಂತ ಪ್ರತಾಪ್ ಸಿಂಹಗೆ ಮೈಸೂರಲ್ಲಿ ಸೀಟ್ ಕೊಡ್ತೀರಾ? ಪ್ರತಾಪ್ ಸಿಂಹ ಮಾಡಿದ್ದೇನು? ಪಾರ್ಲಿಮೆಂಟ್ ಅಲ್ಲಿ ಬಾಂಬ್ ಹಾಕೋದಕ್ಕೆ 3 ಪಾಸ್ ಕೊಟ್ಟಿದ್ದು. ತೇಜಸ್ವಿ ಸೂರ್ಯ ಮಾಡಿರೋದೇನು? ಕೂತ್ಕೊಂಡ ತಕ್ಷಣ ವಿಮಾನದಲ್ಲಿ ಬಾಗಲ್ ಕಳ್ಚಿಟ್ಟಿರ್ತಕ್ಕಂಥದ್ದು. ನಿಮ್ಮ ಜೋಡಿ ಬಂದಿರತಕ್ಕಂಥ JDS ಪ್ರಜ್ವಲ್ ಮಾಡಿರೋದೇನು? ಕರ್ನಾಟಕದ ಮಾನ ಮರ್ಯಾದೆಯನ್ನ ಹರಾಜಾಕಿರ್ತಕ್ಕಂಥದ್ದು. ಇವತ್ತು SIT ಮಾಡಿದ್ದೀವಿ. ನೀವು ಮಹಿಳಾ ಸುರಕ್ಷತೆ ಬಗ್ಗೆ ಮಾತಾಡ್ತೀರಾ? ನಾರಿ ಶಕ್ತಿ ಬಗ್ಗೆ ಮಾತಾಡ್ತೀರಾ? ಪ್ರಮೋದ್ ಮಹಾಜನ್ ಮಗಳಿಗೆ 2 ಸಲ MP. ಪ್ರಮೋದ್ ಮಹಾಜನ್ ಮಗಳಿಗೆ ಕೊಟ್ಟ ಟಿಕೆಟ್ ಅನ್ನ ಕಿತ್ಕೊಂಡು ಅಲ್ಲಿ ಉಜ್ವಲ್ ನಿಕ್ಕಮ್ಮನವ್ರು ಕೊಟ್ಟಿದ್ರು. ಯಾಕಂದ್ರೆ ಸಾಬ್ರು ಹಿಂದೂಗಳ ನಡುವೆ ಚೆನ್ನಾಗಿ ಕತ್ತರಿಸ್ಕೋಬೇಕು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಮೋದಿಜಿ ಎಷ್ಟು ಸುಳ್ಳು ಹೇಳ್ತಾರೆ ಅನ್ನೋದಕ್ಕೆ ಹೇಳ್ತೀವಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್, ಸಬ್ಕಾ ವಿಶ್ವಾಸ್. ಕೊನೆಗೆ ಬಂದಿದ್ದೆಲ್ಲಿ? वो नवाबों के साथ क्या किया, इनके साथ क्या किया, महाराज के साथ क्या किया? ಈ ದೇಶವನ್ನ ಎಲ್ಲರೂ ಕಟ್ಟಿದ್ದೀವಿ. ಅದಕ್ಕೇನೆ ಭಾರತದ ಸಂವಿಧಾನಕ್ಕೆ, ಅಂಬೇಡ್ಕರ್ ಜಿ ಅವರು ಕೊಟ್ಟ ಸಂವಿಧಾನಕ್ಕೆ ಕಾಂಗ್ರೆಸ್ ಬಂದಾಗ ತಿದ್ದುಪಡಿಯನ್ನ ತಂದು ಸೆಕ್ಯುಲರ್ ಸ್ಟೇಟ್ ಅಂತ ಸಂವಿಧಾನದಲ್ಲಿ ಸೇರಿಸಿದ್ದು. ಮುಂದೊಂದು ದಿನ ಈ ರೀತಿ ಭಯೋತ್ಪಾದನೆ ಮಾಡಬಾರ್ದು. ಯಾರ ಮೇಲೆ ಯಾರು? ಅತ್ಯಂತ ಹೆಚ್ಚು ಶಿವಾಲಯಗಳನ್ನ ಹೊಡೆದಿದ್ದು ಜೈನಿಸಂ. ನನ್ನ ಹತ್ರ ಮಾತಾಡಕ್ಕಾಗಲ್ಲ, ನಾನು PhD ಸ್ಕಾಲರು, ಜಮ್ಮು ಕಾಶ್ಮೀರದ ವಿಚಾರದಲ್ಲಿ PhD ಸ್ಕಾಲರು. ಅವ್ರು ಯಾವ ಸಬ್ಜೆಕ್ಟ್ ಅಲ್ಲಿ ಬಂದ್ರು ನಾವು ಕೌಂಟರ್ ಮಾಡ್ತೀವಿ. ಆ ಶೆಂಗೋಲು ನಿಮ್ಗೆ ಹೇಳಲೇಬೇಕು. ನಮ್ಮ ಬಾಗಲಕೋಟೆಯ ಪಟ್ಟದಕಲ್ಲು ನಮ್ಮ ಶಿವನ್ ದೇವಸ್ಥಾನದಲ್ಲಿರೋ ಶೆಂಗೋಲ್ ತಗೊಂಡೋಗಿ ತಮಿಳುನಾಡಿನ ಶೆಂಗೋಲ್ ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ ಇಟ್ಟಿದ್ದಾರೆ. ನೆಹರು ಅವರು ಶೆಂಗೋಲ್ ಒಳಗಿಟ್ಕೊಂಡ್ಬಿಟ್ಟಿದ್ದಾರೆ. ನೆಹರು ಮ್ಯೂಸಿಯಂ ಹೋಗಿ ಇಷ್ಟುದ್ದೇ ಇದೆ, ಒಂದು ಸ್ಟಿಕ್ ಕೊಟ್ಟಿದ್ದಾರೆ, ಅಲ್ಲೇ ಒಂದು ಗೋಡೆಗೆ ಹಚ್ಚಿದ್ದಾರೆ. ಅಲ್ರಿ, ಪಾಕಿಸ್ತಾನದವರು ಕೂಡ ಆ ಪ್ರಧಾನಿನ ಪ್ರೀತಿ ಮಾಡ್ತಾರೆ. ಪ್ರಥಮ ಪ್ರಧಾನಿಯನ್ನ ದೇಶ ಕಟ್ಟಿದವರು, ಪಂಚವಾರ್ಷಿಕ ಯೋಜನೆ ಕೊಟ್ಟಂತವ್ರು, ಡ್ಯಾಮ್ ಕಟ್ಟಿದಂತವ್ರು, ಭವ್ಯ ಭಾರತ ಕಟ್ಟೋದಕ್ಕೆ ಜೈಲ್ಗೆ ಹೋದಂತ ನೆಹರು ಬಗ್ಗೆ ಏನಕ್ರಿ ನಿಮಗೆ ಇಷ್ಟೊಂದು ದ್ವೇಷ BJP ಅವರೇ? ಆದ್ರಿಂದ ಬಂಧುಗಳೇ, ನಾನು ಒಂದು ಮಾತನ್ನು ಹೇಳ್ತೀನಿ, ದಯವಿಟ್ಟು ತಾವು ನಂಬಬೇಕು. 2004ರಲ್ಲಿ ಸೋನಿಯಾಜಿ ಫಾರಿನ್ ಮಹಿಳೆ ಅನ್ನೋದನ್ನ ತೆಗೆದ್ರು. ಹೌದಾ? ನಿಮ್ಗೂ ನಮಗೂ ನೆನಪಿದೆ, ನಾವು MP ಆದ ವರ್ಷ. ಅವತ್ತು ಯಾರಿದ್ದು ಗೊತ್ತಾ? ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಮುಸಲ್ಮಾನರು ಕೂಡ ತುಂಬಾ ಪ್ರೀತಿಸ್ತಾ ಇದ್ರು. ಲಕ್ನೋವಿಂದ ಗೆದ್ದು ಬರ್ತಾ ಇದ್ರು. ಅಂತ ಒಳ್ಳೆ ಲೀಡರ್ BJPಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಅಂದ್ಕೊಂಡ್ರು ಇಂಡಿಯಾ ಶೈನಿಂಗ್ ಫೀಲ್ ಗುಡ್ ಫ್ಯಾಕ್ಟರ್ ಫುಲ್ ಬರೋದೇ BJP ಅಂತೇಳಿ. ಯಾರಿಗೂ ನಂಬಿಕೆ ಇರ್ಲಿಲ್ಲ. ಕಾಂಗ್ರೆಸ್ಸಿನ ಒಳಗೇನೆ ಸೋನಿಯಾ ಗಾಂಧಿ ಅವರು ಫಾರಿನರ್ ಅಂತೇಳಿ ಎಲ್ಲ ನಿಮಗ್ ಗೊತ್ತಿದೆ. ಅಂತ ಕಷ್ಟ ಕಾಂಗ್ರೆಸ್ಗೆ ಯಾವತ್ತೂ ಬರೋದಿಲ್ಲ. ಆದ್ರೆ ಯಾವ ಸುಷ್ಮಾ ನಾನು ತಲೆ ಬಡಿಸ್ಕೋತೀನಿ ಅಂದ್ರು, ಯಾವ ಉಮಾಭಾರತಿ ನಾನು ಬಿಳಿ ಸೀರೆ ಉಟ್ಕೋತೀನಿ ಅಂದ್ರು, ಅದನ್ನೆಲ್ಲ ವಿಫಲಗೊಳಿಸಿ ಭಾರತದ ಮತದಾರ
2004ರಲ್ಲಿ UPAಗೆ ಅಧಿಕಾರವನ್ನು ಕೊಟ್ಟರು. UPAಗೆ ಅಧಿಕಾರ ಬಂದ್ರು ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಪಟ್ಟವನ್ನು ನಿರಾಕರಣೆ ಮಾಡಿದ್ರು. ತನ್ಮೂಲಕ ಭಾರತದ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಅಧಿಕಾರ ಕೊಟ್ಟರು. ನಾನು ಕೇಳ್ತೀನಿ, ಕಾಂಗ್ರೆಸ್ ಪಾರ್ಟಿ ಲೇನಾ ಬ್ಯಾಂಕ್ ಅಲ್ಲ, ದೇನಾ ಬ್ಯಾಂಕ್. ಕಾಂಗ್ರೆಸ್ ಪಾರ್ಟಿ PV ನರಸಿಂಹರಾಯರನ್ನ ಪ್ರಧಾನಿ ಮಾಡಿದ್ವಿ, ಚಂದ್ರಶೇಖರನ್ ಪ್ರಧಾನಿ ಮಾಡಿದ್ವಿ, ಗುಜರಾಲ್ ಅವರ ಪ್ರಧಾನಿ ಮಾಡಿದ್ವಿ, ನಮ್ಮೆಲ್ಲರ ಮಹೋನ್ನತ ನಾಯಕರು ಸೆಕ್ಯುಲರ್ ಲೀಡರ್ ದೇವೇಗೌಡ ಅಜ್ಜಿ ಅವರನ್ನು ಪ್ರಧಾನಿ ಮಾಡಿದ್ವಿ. ಇವತ್ತು ಇಡೀ ದೇವೇಗೌಡರ ಕುಟುಂಬ ಹೋಗಿ ಮೋದಿಜಿ ಹತ್ರ ಫೋಟೋ ಸೆಷನ್. ಯಡಿಯೂರಪ್ಪನವ್ರ ಕುಟುಂಬನೇ ಫೋಟೋ ಸೆಷನ್ ಇಲ್ಲ. ಯಡಿಯೂರಪ್ಪನವ್ರು ಈಶ್ವರಪ್ಪನವ್ರನ್ನ ಬಳಸಿದ್ದು ಯಡಿಯೂರಪ್ಪನವ್ರನ್ನ ತೊಂದರೆ ಕೊಡಕ್ಕೆ. ಇವತ್ತು ಲಿಂಗಾಯತರ ಮೇಲೆ ಎತ್ಕಟ್ಟೋದು, ಕುರುಬರ ಮೇಲೆ ಎತ್ಕಟ್ಟೋದು, ಒಕ್ಕಲಿಗರ ಮೇಲೆ ಎತ್ಕಟ್ಟೋದು, ಇದು ದೇಶ ಕಟ್ಟುವ ಮಾಡೆಲ್ ಅಲ್ಲ. ಆದ ಕಾರಣ ಇವರು ಸುಮಲತಾ ಇವ್ರ ಜೊತೆಗೆ ಹೋದ ತಕ್ಷಣ ನಮ್ಮ ಜನ ಕೊಟ್ಟ ಅಭಿಮಾನದ ಒಂದು ಸೀಟು ಹೋಯ್ತು. ಮಹಿಳೆಯರು ಎಂತ ಮಹಿಳೆಯರು ಬೇಕು ಅಂತ ಹೇಳಿದ್ದೀನಿ, ದಲಿತರ ಮೇಲೆ ಎಂತ ಪ್ರೀತಿ ಅಂತ ಹೇಳಿದ್ದೀನಿ. ಆದ ಕಾರಣ 15 ಸಾರಿ ಬಡ್ಜೆಟ್ ಅನ್ನ ಮಂಡಿಸಿರುವಂತ ಸಿದ್ದರಾಮಯ್ಯನವ್ರಿಗೆ ಮತ್ತು DK ಶಿವಕುಮಾರ್ ಅವರು, ಖರ್ಗೆಜಿ ಅವರು, ಇಡೀ ನಮ್ಮ ಎಲ್ಲ ಶಾಸಕರು ಕೂತ್ಕೊಂಡು ಚುನಾವಣೆಗೆ ಮುಂಚೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ದೇವರ ಆಶೀರ್ವಾದ, ಜನತೆ ಪ್ರಚಂಡ ಬಹುಮತವನ್ನ ಕೊಟ್ಟು ಈ ಸರ್ಕಾರವನ್ನ ತಂದಿದ್ದಾರೆ. ಜನ ಕಷ್ಟದಲ್ಲಿದ್ದಾರೆ, ಮಲ್ಕೊಂಬಿಟ್ಟಿದ್ದಾರೆ, ಸ್ವಲ್ಪ ಕೂತ್ಕೊಳ್ಳಿ ಅಂತೇಳಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಯಾರ್ದೋ ದುಡ್ಡಲ್ಲ, ಬಡವರ ದುಡ್ಡೇ, ಬಡವರ ಟ್ಯಾಕ್ಸ್ ದುಡ್ಡೇ ನಮ್ಮ ದುಡ್ಡು, ಯಾರ್ದೋ ಮನೆಯಿಂದ ತಂದು ಕೊಟ್ಟಿಲ್ಲ. ಆದ್ರಿಂದ ಕೇಂದ್ರದಲ್ಲಿ ಇವತ್ತು ಕರ್ನಾಟಕದ ಪಾಲು ಬರಬೇಕಾದ್ರೆ ನಮಗೆ ಗಟ್ಟಿಯಾಗಿ ಮಾತನಾಡ್ತಕ್ಕಂಥ MP ಗಳು ಬೇಕು. ಡೆಮಾಕ್ರಸಿ ದೇಶದಲ್ಲಿ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು. ಆದ ಕಾರಣ ಕರ್ನಾಟಕದಾದ್ಯಂತ ನನ್ನ ಸ್ನೇಹಿತರು ಕೇಳ್ತಾ ಇದ್ರು, 9 ರಿಂದ 10 ಸೀಟನ್ನ 14 ಸೀಟಲ್ಲಿ ನಾವು ಗೆಲ್ಲುವಂತ ಎಲ್ಲ ಒಂದು ವಾತಾವರಣ ನಮಗೆ ಕಂಡು ಬಂದಿದೆ. ನಮಗೆ ಉತ್ತರ ಕರ್ನಾಟಕದಲ್ಲಿ ಮೈಸೂರು ಭಾಗಕ್ಕಿಂತ ಹೆಚ್ಚಿನ ಆಶೀರ್ವಾದ, ಯಾಕಂದ್ರೆ ಈ ಸಾರಿ ನಮಗೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಬರೋದ್ರಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಸಮಾಜಗಳು, ಎಲ್ಲ ಸಂಸ್ಕೃತಿಯವರು ನಮಗೆ ತುಂಬಾ ಹೆಚ್ಚಿನ ಪ್ರಮಾಣದ ಆಶೀರ್ವಾದವನ್ನ ಮಾಡಿದ್ದಾರೆ. ನಮ್ಮ ರಾಥೋಡ್ಜಿ ಅವರು, ನಾನು ಹೇಳ್ತಾ ಇದ್ದೆ, ಹಗಲಿರುಳು ತೆಲಂಗಾಣದಲ್ಲೆಲ್ಲ ನಾವು ಕೆಲಸ ಮಾಡಿ ಬಂದ್ವಿ. ನಾನು ನನ್ನ ಬಗ್ಗೆ ಹೆಚ್ಚು ಹೇಳ್ಕೊಳ್ಳಲ್ಲ. ನಾನು BJPಯನ್ನ ಬಿಟ್ಟು ಬರ್ಬೇಕಾದ್ರೆ ನಾನು ಕಾರಣ ಹೇಳಿದ್ದೀನಿ. ಅವ್ರಿಗೆ ಸಂಸದೀಯ ಪಟುಗಳು ಬೇಡ, ಅವ್ರಿಗೆ ಎಲ್ಲ ಚುಪ್ಪು, ಎಲ್ಲ 2 ಪ್ಲಾಸ್ಟರ್ ಹಾಕಿರೋದು ಬೇಕು. ಅದಾಗೋದಿಲ್ಲ. ಇವತ್ತು ಸಂಸದೀಯ ಪಟುಗಳು, ಭಾರತ ಸಂಸತ್ತು ಶ್ರೇಷ್ಠ ಸಂಸತ್ತು. ಅದರಿಂದ ದಯಮಾಡಿ ಈ ಸಾರಿ ಒಳ್ಳೆಯ ವಾತಾವರಣ ಇದೆ. ಮಾಧ್ಯಮದ ಸಹಕಾರ ನಮಗೆ BJPಯವ್ರಿಗಿಂತ ಜಾಸ್ತಿ ಬೇಕಾಗಿದೆ. ಯಾಕಂದ್ರೆ ಯಾರು ಭ್ರಷ್ಟಾಚಾರ ಮಾಡಿ ಜನರಿಗೆ ಮಾರಕವಾಗುವಂತ ರೆಮ್ಡಿಸಿವಿರ್ ಕೊರೋನಾದಲ್ಲಿ ಅದನ್ನು ಕೊಡಬೇಡ್ರಿ ಅಂತ ಹೇಳಿದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅದನ್ನ ಕೊಟ್ಟು ಗುಜರಾತ್ ಕಂಪನಿ ಒಂದಕ್ಕೆ ಅದನ್ನು ಕೊಟ್ಟಿದ್ರು. ಆ ಕಂಪನಿಯವರು 1,000 ಕೋಟಿ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಲಂಚವನ್ನ ಕೊಟ್ಟಿದ್ದಾರೆ BJPಗೆ. 9,000 ಕೋಟಿಯಲ್ಲಿ 2,500 ಕೋಟಿ ದುಡ್ಡನ್ನ ED CBI ರೈಡ್ ಮಾಡಿರ್ತಕ್ಕಂಥವ್ರು ಕೊಟ್ಟು ಅವ್ರಿಗೆಲ್ಲ ಕ್ಲೀನ್ ಚೀಟಿ ಕೊಟ್ಬಿಟ್ಟು ಸಫೇದ್ ಮಾಡಿಬಿಟ್ಟಿದ್ದಾರೆ, ವಾಷಿಂಗ್ ಮಿಷಿನ್ಗೆ ಹಾಕಿ ತೊಳೆದ್ಬಿಟ್ಟಿದ್ದಾರೆ. ಆದ ಕಾರಣ ಇವತ್ತು ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬಯಲಾಗತ್ತೆ. ರಾಹುಲ್ ಗಾಂಧಿ ಅವರ ಪರಿಶ್ರಮ, ಆ ಯುವ ನಾಯಕರು ಇವತ್ತು ಮನೆಗೆ ಹೋಗ್ತಾ ಇಲ್ಲ. 4,000 ಕಿಲೋಮೀಟರ್. ಯಾರನ್ನ ಶಹಜಾದೆ ಅಂತ ಕರೆದ್ರು ಮೋದಿಜಿ, ಶಹಜಾದೆ ಬೀದಿಯಲ್ಲಿ ಕಷ್ಟಪಡೋ ರಾಹುಲ್ ಅಲ್ಲ. AC ರೂಮಲ್ಲಿ ಕೂತ್ಕೊಂಡು ಒಂದು ಪ್ರೆಸ್ ಕಾನ್ಫರೆನ್ಸು ಭಾರತದ ಎಲ್ಲೂ ಮಾಡ್ದಲೇ ಇರ್ತಕ್ಕಂಥ ನೀವು ಬಡಾ ಶಹಜಾದೆ ಇದ್ದೀರಾ. ನಾವು ಸಾಮಾನ್ಯರ ಮಕ್ಕಳಿದ್ದೀವಿ. ಇದೆಲ್ಲ ಬಿಟ್ಟುಬಿಡಿ. ಇಂಥ ಡ್ರಾಮಾಗಳು, ಇಂಥ ಸಿನಿಮಾಗಳು ಬಹಳ ನೋಡಿದೆ ಭಾರತ ದೇಶ. ಆದ ಕಾರಣ ತಾವಿವತ್ತು ಎಲ್ಲ ರೀತಿಯಲ್ಲೂ ಫೇಲ್ಯೂರ್ ಆಗಿದ್ದೀರಾ. ಇವತ್ತು ಹಿಂದೂ ಮುಸ್ಲಿಂ ಗಲಾಟೆಯನ್ನ ಮಾಡಿ ಓಟಿಗೆ ತರಬೇಕು ಅನ್ನೋದನ್ನ ಕೊಟ್ಟ ಕಡೆದಾಗಿ ನಿಮ್ಮ ಮುಖವಾಡ ಕಳ್ಚಿದ್ದೀರಾ. ಆದ್ರಿಂದ ಸತ್ಯ ಹೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಕಾಂಗ್ರೆಸ್ ಪಕ್ಷ ಎಲ್ಲರ ಹಿತ ಕಾಪಾಡುವಲ್ಲಿ ಒಂದು ಒಳ್ಳೆಯ ಪಾರ್ಟಿ. ಬಿಜಾಪುರವನ್ನ ಮತ್ತಷ್ಟು ಅಭಿವೃದ್ಧಿಯ ಪಥದಲ್ಲಿ ತರೋದಕ್ಕೆ ನಮ್ಮ ರಾಜು ಅಲಗೂರ್ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ವಿಜಯಪುರದ ಮಹಾಜನತೆ ಸಹಕಾರ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ತಮ್ಮೆದುರು ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರ ಜೊತೆಯಲ್ಲಿ ಬಂದು ನಾವು ಮಾಡಿದ್ವಿ. ತಮ್ಮ ಈ ಒಂದು ಒತ್ತಡ ಎಷ್ಟಿದೆ ಅಂತ ಗೊತ್ತು, ಆದ್ರೂ ಕೂಡ ನೀವು ಇಷ್ಟು ಪ್ರಮಾಣದಲ್ಲಿ ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಿದೆ. ಅಣ್ಣ 18,000 ಬೇಕು. ಮತ್ತೆ ಅವನು ಯಾರೋ ಹೇಳ್ದ
ತಮಿಳುನಾಡಿನ ಅಣ್ಣಾಮಲೈ ಅನ್ನೋವ ಅವ್ರು ಟಾಯ್ಲೆಟ್ ಕಟ್ಟಾರೆ, ನಾವು ಚೊಂಬ್ ಹಿಡ್ಕೊಂಡು ಓಡಾಡ್ತಾರೆ. ಟಾಯ್ಲೆಟ್ ಅಂತ ಹೇಳಲ್ಲ, ಬಿಜಾಪುರದ ಭಾಷೆಯಲ್ಲಿ ಹೇಳ್ತೀನಿ. ಸಂಡಾಸ್ ಕಟ್ಟೋದಲ್ಲ, ಸಂಡಾಸ್ ತೊಳ್ಕೊಳ್ಬೇಕಾದ್ರೆ ನೀರ್ ಬೇಕು. ಮೇಕೆದಾಟು ಯೋಜನೆ ಬರ್ಬೇಕಾದ್ರೆ ನಿಮ್ ತಾತನ ಮನೆದಲ್ಲ, ನಮ್ಮ ಹಕ್ಕು, ನೀರಿನ ಹಕ್ಕು, ನಮ್ಮ ಮಹದಾಯಿ ನಮ್ಮ ಹಕ್ಕು. ಅದಕ್ಕೋಸ್ಕರ ಇವತ್ತು ಮೋದಿಜಿ ಯಾರ್ಯಾರ ಜೊತೆ ಕುತ್ಕೋತಾ ಇದ್ದಾರೆ, ಏನೇನ್ ಮಾಡ್ತಿದ್ದಾರೆ ನಮಗ್ ಗೊತ್ತಿದೆ. ಕರ್ನಾಟಕದ ಹಿತಕ್ಕೆ ಹೋರಾಟ ಮಾಡ್ಬೇಕಾದ್ರೆ ಕರ್ನಾಟಕದಲ್ಲಿ ಯಾವ ಇಂದಿರಾಜಿಯವರಿಗೆ ರಾಜಕೀಯ ಮರುಹುಟ್ಟು ಕೊಟ್ಟ ಕ್ಷೇತ್ರ ಕರ್ನಾಟಕ, ಸೋನಿಯಾಜಿಯವರ ರಾಜಕೀಯ ಜೀವನ ಆರಂಭ ಮಾಡಿದ ಕ್ಷೇತ್ರ ಕರ್ನಾಟಕದಲ್ಲಿ. ನೀವು ಮಾಯಾಮಂತ್ರ ಮಾಡಕ್ಕಾಗಲ್ಲ. ಕರ್ನಾಟಕ ಪ್ರಜಾಪ್ರಭುತ್ವದ ಬಸವಣ್ಣನವರ ನಾಡು, ಅನುಭವ ಮಂಟಪ ಕೊಟ್ಟವರು, ಎಲ್ಲ ವರ್ಗಗಳಿಗೆ ಎಲ್ಲ ಮಹಿಳೆಯರಿಗೆ ಸ್ಥಾನಮಾನವನ್ನ ಕೊಟ್ಟಂತ ಅಂಬೇಡ್ಕರ್ ಅವರ, ಬಸವಣ್ಣನವರ, ಅಕ್ಕ ಮಹಾದೇವಿಯವರ, ಕಿತ್ತೂರಾಣಿ ಚೆನ್ನಮ್ಮರ, ಸಂಗೊಳ್ಳಿ ರಾಯಣ್ಣನವರ ಈ ಪುಣ್ಯ ಭೂಮಿನಲ್ಲಿ ಈ ಡೈಲಾಗ್ಗಳೆಲ್ಲ ನಡೆಯೋದಿಲ್ಲ. ಇದು ಯುದ್ಧ ಐತೆ, ಯುದ್ಧದಲ್ಲಿ ಯುದ್ಧ ಮಾಡೋಣ. ಅದು ಬಿಟ್ಟು ನೀವು ಎಲ್ಲರಿಗೂ ಚಾವಿ ಹಾಕ್ತೀನಿ ಅಂದ್ರೆ ಅದು ನಡೆಯೋದಿಲ್ಲ. ನೀವು ಸುಳ್ಳು ಹೇಳೋದನ್ನ ಎಕ್ಸ್ಪೋಸ್ ಮಾಡೋಕ್ಕೆ ನಮಗೂ ಬಾಯಿದೆ. ಒಳ್ಳೆ ಕಾನೂನು ಮಾಡ್ಬೇಕಾದ್ರೆ ನಮ್ಮ MP ಹೋಗ್ಬೇಕು. ಅಣ್ಣ ಅವರಿಗೆ, ಜಿಗಜಿನಿ ಅಣ್ಣ ಅವ್ರಿಗೆ ಪ್ರೀತಿ ಕೊಡೋಣ, ನಮಸ್ಕಾರ ಕೊಡೋಣ, ಗೌರವ ಕೊಡೋಣ. ಓಟ್ ಮಾತ್ರ ದಯವಿಟ್ಟು ರಾಜು ಅಲಗೂರು ಕೊಟ್ಟು ಒಬ್ಬ ಒಳ್ಳೆಯ ಸಂಸದೀಯ ಪಟುವನ್ನ 3 ಸಲ ನೋಡಿದೀವಿ. ಮತ್ತೇನ್ ಮಾಡೋದು ಪಾಪ. ಅವ್ರಿಗೆ BJP ಅವ್ರಿಗೆ ಬೈಯೋದಕ್ಕೆ ಟೈಮ್ ಇಲ್ಲ. ಯತ್ನಾಳ್ ಅವರಿಗೆ ಮತ್ತು ಸೋಮಣ್ಣ ಅವರಿಗೆ ಇವ್ರನ್ನೆಲ್ಲ ರೆಡಿ ಮಾಡಿದ್ದಾರೆ. ಅಲ್ಲೇ ಇದೆ ಎಲ್ಲಾನು, ಎಲ್ಲ ಡ್ರಾಮಾ, ಬಾಹುಬಲಿ 1, 2 ಎಲ್ಲ ಅಲ್ಲೇ ಇದೆ. ವಿಜಯೇಂದ್ರ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ ಅಲ್ಲಿ ಫೈಟ್ ಮಾಡಿದ್ರೆ ಸಾಕಾಗಿದೆ. ನಮಗೇನು ಕಾಂಗ್ರೆಸ್ನವ್ರದ್ದು ಏನ್ ತಲೆ ಚಿಂತೆಗೆ ಮಾಡ್ಕೊಳ್ಳೋದು ಬೇಡ. ಅವ್ರು ಫೈಟ್ ಮಾಡ್ಲಿ, ಅವ್ರು ಫೈಟ್ ಮಾಡಿ ಅವ್ರ ಮುಖವಾಡವನ್ನ ನಾವು ಕಳಿಸ್ತೀವಿ. ಕಾಂಗ್ರೆಸ್ ಅಲ್ಲಿ ಪ್ರಧಾನಿ ಫೇಸೇ ಇಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಕಾಂಗ್ರೆಸ್ನಲ್ಲಿ ಜನರು ಓಟ್ ಹಾಕಿ ಮೊದಲು MP ಬರ್ಬೇಕ್ರಿ. ಜನ ಓಟ್ ಹಾಕ್ಬಿಟ್ಟು MP ಬರ್ಬೇಕ್ರಿ. ಜನ ಓಟ್ ಹಾಕೋದು ನೋಡ್ರಪ್ಪ, ಕಾಂಗ್ರೆಸ್ಗೆ ಇಷ್ಟು ಇದೆ ಕಂಡ್ರು, ಈ ಮರ ನೋಡ್ಬೇಡ್ರಿ, ಬೇರ್ ನೋಡ್ರಿ, ತ್ಯಾಗ ಬಲಿದಾನ ಮಾಡಿದೀವಿ, ಜನರಿಗೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದು ಸಾವಿರಾರು ಎಕರೆ ಭೂಮಿ, ಇವತ್ತು ಬಡವನಿಗೆ ಭೂಮಿ ಕೊಟ್ಟಿರ್ಬೇಕಾದ್ರೆ ಕಾಂಗ್ರೆಸ್ ಅದು ಒಂದು ಕೊಡುಗೆ ಕೊಟ್ಟಿದೆ. ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ದೀವಿ. ಇವತ್ತು ರೈತರ ಹೋರಾಟದಲ್ಲಿ ಯಾಕೆ 700 ಜನ ಸತ್ರು? 500 ರೂಪಾಯಿ ಆಗುತ್ತೆ 1 kg ಅಕ್ಕಿ, ನೆನಪಿರ್ಲಿ ನಿಮಗೆ. ಇವತ್ತು ಏನಿದೆ, ವ್ಯಕ್ತಿಗಳ ಕಡೆಗೆ ಆಸ್ತಿ ಖಾಸಗೀಕರಣ ಯಾಕೆ ಮಾಡ್ತಾ ಇದ್ದೀರಾ? ಏನು ಅಮಿತ್ ಶಾ ಬರ್ತಾರೆ, ಮೋದಿ ಎಲ್ಲಿಂದ ಬಂದ್ರು? ಮೋದಿಗಿಂತ ಮೊದಲು ಯಾರಿದ್ರು? ಇವತ್ತು ಜೇಟ್ಲಿ ಅವರು, ಸುಷ್ಮಾ ಸ್ವರಾಜ್ ಅವರು, ಅನಂತ್ ಕುಮಾರ್ ಹೆಂಡತಿಗೆ ಟಿಕೆಟ್ ಕೊಡೋದಿಲ್ಲ, ಮಂಗಳ ಅಂಗಡಿ ಅವ್ರಿಗೆ ಟಿಕೆಟ್ ಕೊಡ್ತೀರಾ? ನಿಮ್ ನಾರಿ ಶಕ್ತಿ ಮಾಡೆಲ್. ಅಲ್ಲೊಂದು ನೀತಿ ಇಲ್ಲೊಂದು ನೀತಿನಾ? ಅಲ್ಲೊಂದು ನೀತಿನಾ? ಏನ್ ಕುಟುಂಬ ರಾಜಕಾರಣ? ಒಂದು ಶಶಿಕಲಾ ಜೊಲ್ಲೆಗೂ ಟಿಕೆಟ್ ಕೊಟ್ಟಿದ್ದೀರಿ, ಪತಿಗೂ ಪತ್ನಿಗೂ ಇಬ್ಬರಿಗೂ ಕೊಟ್ಟಿದ್ದೀರಿ. ಯಾವ ಕುಟುಂಬದ ಬಗ್ಗೆ ಮಾತಾಡ್ತೀರಿ? ನಮ್ಮ ಕುಟುಂಬ ಬರ್ಬೇಕು. ನಮ್ಮ ಕುಟುಂಬ ತ್ಯಾಗ ಬಲಿದಾನದ ಕುಟುಂಬಗಳು, ನಮ್ಮ ಕುಟುಂಬಗಳು ಸೇವೆಯ ಕುಟುಂಬ. ನಮ್ಮ ಕುಟುಂಬ ದೇನಾ ಬ್ಯಾಂಕ್, ಲೇನಾ ಬ್ಯಾಂಕ್ ಅಲ್ಲ. ಕಾಂಗ್ರೆಸ್ನ ಒಂದು ಸೇವಾ ಮನೋಭಾವದ, ಕಾಂಗ್ರೆಸ್ನ ಒಂದು ತ್ಯಾಗ ಮನೋಭಾವದ ಪರಿವಾರ ಅಂತ ಏನ್ ಕರಿತೀವಿ, ಸೇವೆಗೋಸ್ಕರ, ಬಡವರ ಸೇವೆಗೋಸ್ಕರ. ನೀವು AK-47 ಹಿಡ್ಕೊಂಡು ಹೊಡ್ತಿದ್ರೆ ನಾವೇನ್ ಗೋಲಿ ಆಡೋ ಮಕ್ಕಳನ್ನ ಬಿಡೋಣೇನು? AK-47 ಅಲ್ಲಿ ಹೊಡೆಯವನಿಗೆ ಯಾವ್ದು ಕೊಡ್ಬೇಕು ಅಂತ ನಾವು ಅದಕ್ಕೆ ಬಿಟ್ಟಿರೋದು. ಚುನಾವಣೆ ಗೆಲ್ಲಕ್ ನಿಂತಿದೀವಿ, ಚುನಾವಣೆ ಆಟ ಆಡೋದಕ್ಕೆ ನಿಂತಿಲ್ಲ. ಯಾರನ್ನ ನಿಲ್ಲಿಸ್ಬೇಕು ಅನ್ನೋದು ಕಾಂಗ್ರೆಸ್ ಪಾರ್ಟಿಯ ಒಂದು ನಮ್ಮ ನಿರ್ಧಾರ. ಚುನಾವಣೆ ಜನ ಯಾರನ್ನ ಬಯಸ್ತಾರೋ, ನಮ್ಮ ಕಾರ್ಯಕರ್ತರು ಯಾರನ್ನ ಹೇಳ್ತಾರೋ, ಮತದಾರ ಬಂಧುಗಳು ಯಾರನ್ನ ಹೇಳ್ತಾರೋ ಕೇಳಿ ನಿಲ್ಲಿಸ್ತಕ್ಕಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿ. ನಿಮ್ ಪಾರ್ಟಿ ತರ ಅಲ್ಲಿ ಇಟ್ಕೊಂಡು ಬರೆಯಕ್ಕಾಗಲ್ಲ. ಮಿನಿಸ್ಟರ್ಗೆ ಸಂಜೆ ತನಕ ಟಿಕೆಟ್ ಸಿಗುತ್ತೋ ಕಟ್ಟಾಗುತ್ತೋ ಅಂತ ಹೇಳೋದಲ್ಲ. ಅಮಿತ್ ಶಾ ಅವರು ಮೊದಲು ಗುಜರಾತ್ ಮಾಡೆಲ್ ಇಲ್ಲಿ ನಡೆಯಲ್ಲ, ಇದು ಕರ್ನಾಟಕ ಮಾಡೆಲ್. ನಮ್ಮನ್ನ ಫೇಸ್ ಮಾಡ್ಲಿ, ಕರ್ಕೊಂಡ್ ಬರ್ಲಿ ಪ್ರಧಾನಿಯನ್ನ. ಇದೇ ಬಿಜಾಪುರದಲ್ಲಿ, ಇದೇ ವಿಜಯಪುರದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಲಿ ಮೋದಿ ಅವ್ರ ಮೂಲಕ. ನಿಮ್ಮನ್ನು ಫೇಸ್ ಮಾಡೋ ಶಕ್ತಿ ಇಲ್ಲ, ಅವ್ರು ನಮ್ಮನ್ನೇನ್ ಫೇಸ್ ಮಾಡ್ತಾರೆ? ಕುಮಾರಸ್ವಾಮಿ ಅವರು ಮತ್ತು ಕಾಂಗ್ರೆಸ್ನವರು ಅವಮಾನಕರ ನನಗೆ ಮೈಸೂರು ಕಡೆ ಆಗಿದ್ರೆ ಚಲೋ ಇರ್ತಿತ್ತು. ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಅದು ನಮ್ಮಂಗ್ ಹೇಳಕ್ ಬರಲ್ರಿ. ಅದು ದಾರಿ ತಪ್ಪಿದ ಮಗ, ಯಾವತ್ತೋ ದಾರಿ ತಪ್ಪಾಯ್ತು. ಯಡಿಯೂರಪ್ಪನ ಜೊತೆ ಹೋಗಿ ಮೊದಲು ಯಡಿಯೂರಪ್ಪನವ್ರಿಗೆ ಕೊಡ್ಬೇಕಾಗಿತ್ತು, ಮುಖ್ಯಮಂತ್ರಿ ಇವ್ರು ತಗೋಬೇಕಾಗಿತ್ತು. ನಮ್ಮ ಪರಂಪರೆ ಪ್ರಕಾರ ಹೇಳ್ರಪ್ಪ, ಹಿರಿಯರ್ಗೆ ತಾನೆ. ಅಲ್ಲೋದ್ರು, ಕಾಂಗ್ರೆಸ್ನವ್ರನ್ನ ದೂರ ಇಡಬೇಕು ಅಂತ. ಇಲ್ರಿ, ನಂಬಿಕೆ ಇಲ್ಲ ಯಡಿಯೂರಪ್ಪನವ್ರ ಮೇಲೆ.
ನಾನ್ ಮೊದಲಾಗ್ಬಿಡ್ತೀನಿ ಅಂದ್ರು. 2020 ಆಡೋದು, ಅವ್ರ ಕೈ ಕೊಟ್ಟು ಓಡೋದು, ಅದಾಯ್ತು. ಮತ್ತೆ ನಮ್ಮವ್ರು ನಾವೇನು ಮಂಗಗಳಾಗ್ಲಿಲ್ವಾ, ನಮ್ಮ ಹತ್ರ ಬಂದ್ರು. ಇಲ್ಲೂ ಕೂಡ ಸಿದ್ದರಾಮಯ್ಯ ಎಲ್ಲ ಹಂಗೆ ಸ್ವಲ್ಪ ಎಲ್ಲ ಹಂಗೆ ಇದ್ರು. ಆದ್ರೂ ಕೂಡ ಹಿರಿಯವ್ರನ್ನ ಹಿಡ್ಕೊಂಡ್ರು. ಏನೋ ಇರ್ಲಿಪ್ಪ ಬಿಜೆಪಿ ಅವ್ರ ದೂರ ಇಡೋಣ ಅಂತ ನಾವು ನಮ್ಮನ್ನು ಮೋಡಿ ಮಾಡಿದ್ರು. ಮತ್ತೆ ಇಲ್ಲೂ 2020 ಆಡಿದ್ರು. ಅವರು ಚಲೋ ಮುಗಿದ ತಕ್ಷಣ ಓಡ್ತಾರ ಅವರು. ನೀವು ಕುಮಾರಸ್ವಾಮಿ ಮಾಡಲ್ಲ, ಅದಕ್ಕೆ ಬಹಳ ಎಲ್ಲ ಕಲ್ತು ಬಿಟ್ಟಿದೀವಿ, ಈಗ ಅವ್ರಿಗೂ ಬೇಡ ನಮಗೂ ಬೇಡ, ಅದಕ್ಕೆ ಓಡೋಗ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಬಿಜೆಪಿಯಲ್ಲಿರುವ ಎಲ್ಲ ಒಕ್ಕಲಿಗರಿಗೆ 3 ನಾಮ ಅಡ್ಡನಾಮ ಎಲ್ಲ ಹಾಕಿ ಅಮಿತ್ ಶಾ ಅವರು ಇವತ್ತು ಬಿಜೆಪಿಯಲ್ಲೂ ಕೂಡ ಒಕ್ಕಲಿಗ ನಾಯಕರು ಜನತಾದಳದವರೇ ಬರಬೇಕು ಅಂತೇಳಿ ಕರ್ಕೊಂಡು ಹೋದ್ರು. ಆದ್ರೆ ನಿಮಗೆ ನಂಬಿಕೆ ಇರಲಿ ಬಂಧುಗಳೇ, ನಂಬಿಕೆ ಇರಲಿ. ನಮ್ದು ಕರ್ಮಭೂಮಿ, ಮೈಸೂರಿನ ಕರ್ಮಭೂಮಿ. ಅಲ್ಲಿ 4 ಸೀಟನ್ನ ನಮ್ಮ ಜನ 4 ಸೀಟು ಸೋಲಿಸ್ತಾರ. ಮಗನ್ನು ಸೋಲಿಸ್ತಾರ. ಅಳಿಯ ಬೋನಸ್ ಬಿಜೆಪಿಗೆ ಹೋಗ್ಬಿಟ್ರು. ನನ್ಗೆ ಏನ್ ಗೊತ್ತಾ, ದೇವೇಗೌಡಜಿ ಏನ್ ಹೇಳಿದ್ರಪ್ಪ, ಸಿದ್ದರಾಮಯ್ಯನ ಮೇಲೆ ಹಾಕ್ತಾರೆ. ನನ್ನ ಮುಂದಿನ ಜನ್ಮ ಇದ್ರೆ ಮುಸಲ್ಮಾನರಾಗಿ ಹುಡ್ತೀನಿ ಹೇಳಿದ್ದು ಯಾರಿಗೋಸ್ಕರ? ಪಾಪ ಇವರೆಲ್ಲ ದೇವ್ರ ಹತ್ರ ಹೋಗಿ ಹಂಗೆ ದುವಾ ಮಾಡಿ ದೊಡ್ಡ ಸಾಹೇಬ್ರು ಹೇಳ್ಬಿಟ್ಟಿದ್ದಾರೆ ಅಂತ ಒತ್ತಿದ್ರು. ಇವರಿಂದ ನಮಗೆ ನಾವು ಅಲ್ಲಿ ಅರ್ಧ ಆಚೆ ಅರ್ಧ ಈಚೆ ನಿಂತಿದ್ದು. ಇವತ್ತು ಪಾಪ ಜೀವನದ ಸಂಧ್ಯಾ ಕಾಲದಲ್ಲಿ ಆ CM ಇಬ್ರಾಹಿಮನ್ ಕರ್ಕೊಂಡೋಗಿ ಅಧ್ಯಕ್ಷ ಮಾಡ್ಕೊಂಬಿಟ್ರು. ಕಾಂಗ್ರೆಸ್ ನಲ್ಲಿ ಇದ್ರು. ಅವ್ರಿಗೇನೋ ನಮಗ್ ಸ್ವಲ್ಪ ಎಡವಟ್ಟಾಯ್ತು. ಇಲ್ಲಿ ಬೇರೆ ನಾವು ರಾತೋಡ್ ಹೇಳ್ಬೇಕು, ನಾನು ಹೇಳಂಗಿಲ್ಲ. ಅಲ್ಲಿ ಸ್ವಲ್ಪ ಎಡವಟ್ಟಾಯ್ತು, ಅದು ಮುನಿಸ್ಕೊಂಡ್ಬಿಡ್ತು. ಅದು ನಮ್ಮ ಬಸವಣ್ಣ ಮುನಿಸ್ಕೊಂಡು ಹೋದವ್ರು ಹಿಡ್ಕೊಂಡ್ರು, ಅಪ್ಪ ಮಕ್ಕಳು ಹಿಡ್ಕೊಂಡು ಅಧ್ಯಕ್ಷ ಮಾಡಿದ್ರು. ಅದು ರಾಜ್ಯ ಎಲ್ಲ ಸುತ್ತಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆಲ್ಲ ಹೇಳಬಾರ್ದೆಲ್ಲ ಹೇಳಿ, ನಮಗ್ ಬೈಬಾರ್ದೆಲ್ಲ ಬೈದು ಕೊನೆಗೆ ಏನ್ ಮಾಡಿದ್ರು, ಓಟ್ ಬರ್ಲಿಲ್ಲ. ಓಟ್ ಬರ್ದಲೇ ಇರೋ ತಕ್ಷಣ ಮುಖವಾಡ ಗೊತ್ತಾಯ್ತಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮೋದಿ ಅವರು ಸುಳ್ಳು ಹೇಳಿದ್ರು. ಜಾತ್ಯತೀತ ಜನತಾದಳದ ಕುಮಾರಸ್ವಾಮಿ ಅವರು ಸುಳ್ಳು ಹೇಳಿದ್ರು. ಮಗ ಏನಾದ್ರು ಜಾತ್ಯತೀತತೆ ಬಿಟ್ರೆ ನಾನು ಹೆಣದ ಮೇಲೆ ಹೋಗ್ಬೇಕವ ಅಂದ್ರು. ದೊಡ್ಡವರು ದೇವೇಗೌಡಜಿ ಅವರು ಸುಳ್ಳು ಹೇಳಿದ್ರು. ನಾವ್ ಯಾರ ಹತ್ರ ನಿಜ ತಗೊಳ್ಳೋದು ಹೇಳಿ? ಆದ್ರಿಂದ ಅದು ಮುಗಿದ ಚಾಪ್ಟರ್. ನಮ್ಮ ಸೊರಕೆಜಿ ಹೇಳಿದ್ದಾರೆ, ಕಾಂಗ್ರೆಸ್ ಮುಕ್ತ ಮಾಡಕ್ ಆಗಂಗಿಲ್ಲ, JDS ಮುಕ್ತ ಅಂತೂ ಸನ್ಮಾನ್ಯ ಮೋದಿಜಿಯವರು, ಸನ್ಮಾನ್ಯ ಅಮಿತ್ ಶಾ ಅವರು ಮಾಡಿದ್ದಾರೆ. ನಮ್ಮ ರಿಪೋರ್ಟ್ ಪ್ರಕಾರ ಆ ತೇಜಸ್ವಿ ಸೂರ್ಯ, ಈ ಪ್ರತಾಪ್ ಸಿಂಹ ಇವರೆಲ್ಲರ ಜೋಡಿ ಸೇರಿದ ಮೇಲೆ ಪ್ರಜ್ವಲ್ ರೇವಣ್ಣ ಕೂಡ ಅವರ ಮಾಡೆಲ್ ಹೊಸ ಮಾಡೆಲ್ ಆಗಿದ್ದಾರೆ ಅಂತ ಹೇಳ್ತಾರೆ. ದುಃಖದ ವಿಚಾರ. ಯಾವುದೇ ಒಬ್ಬ ಯೂತ್ ತಪ್ಪು ದಾರಿಗೆ ಹೋದ್ರೆ ನಮಗೆ ಸಂತೋಷ ಆಗೋದಿಲ್ಲ, ನಮಗೆ ದುಃಖ ಆಗತ್ತೆ. ಆದ್ರೆ ಇವತ್ತು ಅವ್ರ ಮಾಡೆಲ್ ಅಂತೂ ಕರ್ನಾಟಕಕ್ಕೆ ಬೇಡ ಅಂತ ನಮ್ಮ ಹೆಣ್ಮಕ್ಳು ಮತ್ತು ಎಲ್ಲ ಸಜ್ಜನರು ಹೇಳಾಗಿದೆ. ಅದರಿಂದ ಅವರಿಂದ ಏನ್ ನಮಗ್ ಪಾಠ ಬೇಡ, ಅವರಿಂದ ಬಿಜೆಪಿ ಅವರು ಎಕ್ಸ್ಟ್ರಾ ಪಾಠ ತಗೊಳ್ಳಿ. ಅಯ್ಯೋ ಪಾಪ ಶಿವಕುಮಾರ್ ಜಿ ಅವರಿಗೆ ನಮ್ಮ ಕನಕಪುರದ ಬಂಡೆಗಳೇ ಹೊಡಿಯಕ್ ನಮ್ಗೆ ಟೈಮ್ ಇಲ್ಲ. ಆ ಕಡೆ ದೇವೇಗೌಡರಿಗೆ ಡಿಚ್ಚಿ ಹೊಡಿಬೇಕು, ಈ ಕಡೆ ಮೋದಿಗೆ ಡಿಚ್ಚಿ ಹೊಡಿಬೇಕು, ಈ ಕಡೆ ಕುಮಾರಸ್ವಾಮಿಗೆ ಡಿಚ್ಚಿ ಹೊಡಿಬೇಕು. ನಮ್ಮ ಸುರೇಶ್ ಇಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ, ಒಂದೇ ಒಂದು ಮೋದಿಯ ಹವಾದಲ್ಲಿ ಗೆದ್ದಿದ್ದು ಒಂದೇ ಒಂದು ಸೀಟು ಕನಕಪುರ ಲೋಕಸಭಾ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ. ಇವತ್ತು ಆ ರೀತಿ ಶಿವಕುಮಾರ್ ಅವ್ರಿಗೆ ಹಿಂದೆ ಮುಂದೆ ಗೊತ್ತಿಲ್ಲ, ಅದೇನಿದ್ರು ಡೈರೆಕ್ಟ್ ಡಿಚ್ಚಿ. ನಮ್ ಟಗರ್ಗೆ ಹಿಂದೆ ಮುಂದೆ ಡೈರೆಕ್ಟ್ ಡಿಚ್ಚಿ, ನಮ್ದು ಹಿಂದೆ ಮುಂದೆ ಇಲ್ಲ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ನಿಮಗ್ ತೋರಿಸಿದ್ರು, ನಮಗ್ ಗೊತ್ತಿಲ್ಲ. ನೀವು ಕೇಳಬೇಕು, ಆ ಪೆನ್ ಡ್ರೈವ್ ಅವತ್ತು ತೋರಿಸಿದ್ದು ಇದೇನಾ? ಪೆನ್ ಡ್ರೈವ್ ಮಾಡಿದವ್ರು ಯಾರು, ಪೆನ್ ಡ್ರೈವ್ ತೋರಿಸಿದವ್ರು ಯಾರು? ಅಮಿತ್ ಶಾ ನೀವು ಕೇಳ್ಬೇಕು, ಸ್ವಾಮಿ ದೇಶದ ಸುರಕ್ಷತೆ ಕಾಪಾಡ್ತಿರಲ್ಲಪ್ಪ. MP ಆಗಿದ್ರು ಪ್ರಜ್ವಲ್ ರೇವಣ್ಣ 3-4 ವರ್ಷಗಳ ಕಾಲ ಸಾವಿರಾರು ಮಹಿಳೆಯರ ಮೇಲೆ ಈ ರೀತಿ ಗಂಭೀರವಾದಂತ ಒಂದು ಕೆಟ್ಟ ಆರೋಪ ಬರತರ ನಡ್ಕೊಂಡಿದ್ದು ನೀವು ನೋಡ್ಲಿಲ್ವಾ? ಯಾರು ಸುರಕ್ಷತೆ ಕಾಪಾಡೋದು ಯಾರು? ಅಮಿತ್ ಶಾ ಉತ್ತರ ಕೊಡ್ಬೇಕು, ಅವ್ರ ಜೊತೆ ಹೋಗಿರೋ ಮೋದಿ ಉತ್ತರ ಕೊಡ್ಬೇಕು, ಇವತ್ತು ಕುಮಾರಸ್ವಾಮಿ ಉತ್ತರ ಕೊಡ್ಬೇಕು. ಅದರಿಂದ ಅವ್ರ ಮಾಡೆಲ್ ಅಂತೂ ನಮಗ್ ಬೇಕಾಗಿಲ್ಲ. ಕರ್ನಾಟಕಕ್ಕೆ, ಉತ್ತರ ಕರ್ನಾಟಕದ ಕಡೆ ಅಂತೂ ಆ ಮಾಡೆಲ್ ಗಾಳಿನೂ ಬರಬಾರದು. ದಯವಿಟ್ಟು ನಿಮ್ಮ ಗಾಳಿ ಸ್ವಲ್ಪ ಬೇರೆ ಕಡೆನೂ ಬರಲಿ. ಕನಕ ಲೋಕಸಭಾ ಕ್ಷೇತ್ರ ಕಳೆದ ಸಾರಿ ಒಳ್ಳೆಯ ಫಲಿತಾಂಶವನ್ನ ಈ ಭಾಗದ ಎಲ್ಲ ಸಜ್ಜನರು ಕೊಟ್ಟಿದ್ದಾರೆ. ಈ ಸಾರಿ ಕೂಡ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 20 ಸೀಟಿಗಿಂತಲೂ ಹೆಚ್ಚು ಅಂತ ಹೇಳಿದ್ದಾರೆ. ನಮ್ಗೆ ಎಷ್ಟು ಶಕ್ತಿ ಕೊಡ್ತಾರೋ ಕರ್ನಾಟಕ ಲೋಕಸಭೆಯಲ್ಲಿ ಒಂದು ಬೋರ್ಗೆರೆಯುವಂತ ಒಂದು ಒಳ್ಳೆಯ ಪೊಲಿಟಿಕಲ್ ಪಾರ್ಟಿ ಆಗುತ್ತೆ. ಭಗವಂತನ ಆಶೀರ್ವಾದ ಇದ್ರೆ ಖಂಡಿತ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ, ಇವರಿಗೆ ಮುಟ್ಟಿ ನೋಡ್ಕೊಳ್ಳುವಂತ ಶಾಕ್ ಅನ್ನ ಕೊಡುತ್ತೆ ಅಂತೇಳಿ ಆ ಶಕ್ತಿ ಸಾಮಾನ್ಯರ ಓಟ್ಗೆ ಇದೆ ಅನ್ನೋದು ನಮ್ಮ ನಂಬಿಕೆ.